ಸಿಟಿಜನ್ಸ್ ಫಾರ್ ಸೋಷಿಯಲ್ ಜಸ್ಟಿಸ್ ವತಿಯಿಂದ ಇವತ್ತು ಬೆಂಗಳೂರಿನ ಜಗದ್ಗುರು ಶ್ರೀ ರೇಣುಕಾಚಾರ್ಯ ಕಾನೂನು ಕಾಲೇಜು ಸಭಾಂಗಣದಲ್ಲಿ ಸಂವಿಧಾನ ಬದಲಾಯಿಸಿದ್ಯಾರು, ಸಂವಿಧಾನ ಬಲಪಡಿಸಿದ್ಯಾರು ಅನ್ನೋ ಒಂದು ಶೀರ್ಷಿಕೆ ಅಡಿಯಲ್ಲಿ ವಿಚಾರ ಸಂಕಿರಣ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ BJP ಯುವ ನಾಯಕರು ಸಪ್ತಗಿರಿ ಗೌಡ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ. ಸಂವಿಧಾನ ಬದಲಾಯಿಸಿದ್ಯಾರು, ಬಲಪಡಿಸಿದ್ಯಾರು? ನೀವೇ ಹೇಳ್ದಂಗೆ ಶೀರ್ಷಿಕೆನೇ ಹೇಳುತ್ತೆ. ನಾವು ಸಂವಿಧಾನವನ್ನು ನಮ್ಮ ದೇವರು ಅನ್ನೋ ರೀತಿಯಲ್ಲಿ BJP ಪಕ್ಷದವರು ನಾವು ನೋಡ್ತಕ್ಕಂಥದ್ದು. ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಅಂದರೆ 1949 ನಂತರ ಏನು ಅವಾಗ ಇಂಟ್ರಿಮ್ ಗೌರ್ಮೆಂಟ್ ಬಂತು, ಅದಾದ ನಂತರ ಎಲೆಕ್ಟೆಡ್ ಗೌರ್ಮೆಂಟ್ ಬಂತು. ತದನಂತರ ಯಾವ ರೀತಿಯಲ್ಲಿ ಕಾಂಗ್ರೆಸ್ಸು ಸಂವಿಧಾನವನ್ನು ಅದಕ್ಕೆ ಬೇಕಾದ ರೀತಿಯಲ್ಲಿ ಬದಲಾವಣೆ ಮಾಡ್ಕೊಂಡು ಬರ್ತಾ ಇದೆ, ಯಾವ ರೀತಿಯಲ್ಲಿ ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಅವ್ರಿಗೆ ಉಪಯೋಗಕ್ಕೆ ಅದಕ್ಕಿಂತ ಉಪಯೋಗ ಅನ್ನೋದಕ್ಕಿಂತ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದು ಭಾಳಷ್ಟು ನಿದರ್ಶನಗಳನ್ನು ನಾವು ನೋಡಿದ್ದೇವೆ. ಅದರಲ್ಲೂ ಮೇಜರಾಗಿ 1975 ಏನು ಶ್ರೀಮತಿ ಇಂದಿರಾ ಗಾಂಧಿರವರು ಈ ಸಂವಿಧಾನವನ್ನು ತಿರುಚಿ ಏನು ಭಾರತದಲ್ಲಿ ಎಮರ್ಜೆನ್ಸಿಯನ್ನು ಹೇರಿದಂಥದ್ದು, ಮತ್ತು ಅದಾದ ನಂತರ ಅವರು ಭಾಳಷ್ಟು ಕಡೆ ಸಂವಿಧಾನವನ್ನು ಅವರು ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಸರ್ಕಾರ ಬಂದ ನಂತರ ಅಂದರೆ ವಾಜಪೇಯಿ ಅವ್ರ ಸರ್ಕಾರ ಆಗಿರ್ಬೋದು, ಅದೇ ರೀತಿ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರ ಸರ್ಕಾರ ಬಂದ ನಂತರ ಸಂವಿಧಾನವನ್ನು ಕೂಡ ಇವರು ಕೂಡ ತಿದ್ದುಪಡಿಯನ್ನು ಮಾಡಿದ್ದಾರೆ. ಆದರೆ ಇವರು ಮಾಡಿರ್ತಕ್ಕಂಥ ತಿದ್ದುಪಡಿಗಳು ಎಲ್ಲವೂ ಕೂಡ ಜನಕ್ಕೆ ಹಿತವನ್ನು ಬಯಸಿರ್ತಕ್ಕಂಥದ್ದು, ಮತ್ತು ಜನಕ್ಕೆ ಒಳ್ಳೆಯದಾಗುವಂಥದ್ದು, ಮತ್ತು ಸಮಾಜಕ್ಕೆ ಅದು ಒಳ್ಳೆಯ ಒಂದು ದೃಷ್ಟಿಕೋನ ಕೊಡ್ತಕ್ಕಂಥ ಬದಲಾವಣೆಗಳು ಮಾಡಿರ್ತಕ್ಕಂಥದ್ದೇ ಹೊರತು ಯಾವುದೇ ರೀತಿ ದುರುಪಯೋಗ ಪಡಿಸ್ಕೊಳ್ತಾ ಇರ್ತಕ್ಕಂಥದ್ದು ಮಾಡೇ ಇಲ್ಲ. ಮತ್ತು ಆರ್ಟಿಕಲ್ 370 ಕೂಡ ಅಬ್ರಗೇಟ್ ಮಾಡಿರ್ತಕ್ಕಂಥದ್ದು ಕೂಡ ನಾವು ಜಮ್ಮು ಕಾಶ್ಮೀರಲ್ಲೂ ಕೂಡ ಸಂವಿಧಾನವನ್ನು ತರ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಮಾಡಿದ್ದು. BJP ಅಂದರೆ ಸಂವಿಧಾನ ವಿರೋಧಿಗಳು, ಮತ್ತು ಅನಂತ್ ಕುಮಾರ್ ರೆಡ್ಡಿ ಅವರು ನಾವು ಸಂವಿಧಾನ ಬದಲಾಯಿಸ್ತೀವಿ ಅಂತ ಹೇಳಿದ್ರು. ಇತ್ತೀಚೆಗೆ ಅಮಿತ್ ಶಾ ಅವರು ಸಂಸತ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಮಾನ ಮಾಡಿದ್ರು ಅಂತ ಇಡೀ ಕರ್ನಾಟಕ ರಾಜ್ಯದಾದಂಥ ಎಲ್ಲ ಕಾಂಗ್ರೆಸ್ಸು ಮತ್ತು ದಲಿತ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ರು. ಸೊ ಅದನ್ನು ಕವರ್ ಮಾಡ್ಕೊಳ್ಳೋದಕ್ಕೆ BJP ಅವರು ಈ ಗೌರವ ಅಭಿಯಾನ ಅಂತ ಒಂದು ಶುರು ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಅವರು ಆರೋಪ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಅಮಿತ್ ಶಾ ಅವರು ಮಾತಾಡಬೇಕಾದ್ರೆ ಅವರು ಕಾಂಗ್ರೆಸ್ಸು ಸನ್ಮಾನ್ಯ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಬಗ್ಗೆ ಹೇಳಿದ್ರು. ಅವರು ಹುಟ್ಟಿದಾಗಿಂದ ಅವರು ತೀರ್ಕೊಳ್ಳೋ ತನಕ ಕಾಂಗ್ರೆಸ್ನವರು ಅವರಿಗೆ ಹೇಗೆ ಅವಮಾನವನ್ನು ಮಾಡಿದ್ದಾರೆ, ಅವರು ಬದುಕಿದ್ದ ರೀತಿ ಪೂರ್ತಿ ಅವ್ರ ಜೀವನದ ಪೂರ್ತಿ ಅವ್ರಿಗೆ ಹೇಗೆ ಅವಮಾನವನ್ನು ಮಾಡಿ ಅವರು ತೀರ್ಕೊಂಡ ನಂತರ ಕೂಡ ಅವ್ರಿಗೆ 3 ಅಡಿ 6 ಅಡಿ ಜಾಗವನ್ನು ಕೂಡ ದೆಹಲಿನಲ್ಲಿ ಕೊಡಲಿಕ್ಕಾಗಲಿಲ್ಲ ಅವ್ರ ಕೈಲಿ. ನಾವು ಬಂದ ಮೇಲೆ ಅದರಲ್ಲೂ ಇಂದಿರಾ ಗಾಂಧಿಯವ್ರ ಸರ್ಕಾರ ಹೋದ ನಂತರ ಅಲ್ಲಿ BJP ಅಂದರೆ ಕಾಂಗ್ರೆಸ್ಸೇತರ ಸರ್ಕಾರ ಬಂದ ನಂತರ ನಾವು ಅಂಬೇಡ್ಕರ್ ಅವರಿಗೆ ನಾವು ಭಾರತ ರತ್ನ ಪ್ರಶಸ್ತಿಯಿಂದ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದು. ನಂತರ ಅದನ್ನು ಎಲ್ಲ ಎಳೆಯಾಗಿ ಬಿಚ್ಚಿಡ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಅಮಿತ್ ಶಾ ಅವರು ಪಾರ್ಲಿಮೆಂಟಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಮಾಡಿರ್ತಕ್ಕಂಥ ಮಾತಾಡ್ತಕ್ಕಂಥ ಕೆಲವು ಪದಗಳನ್ನು ಮಾತ್ರ ಅದನ್ನು ತಿರುಚಿ ಜನಕ್ಕೆ ತಪ್ಪು ದಾರಿಗೆ ಎಳೀತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ನವ್ರು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಅದು ಒಂದು ಪಾರ್ಟು. ಆದರೆ ನಾವು ಮುಂಚೆಯಿಂದನೂ ಕೂಡ ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿಯನ್ನು ಹೇರಿದ್ರು, ಅದನ್ನು ಕರಾಳ ದಿನ ಅಂತ ಆಚರಿಸ್ಕೊಂಡು ಮುಂಚೆಯಿಂದನೂ ನಾವು ಭಾರತೀಯ ಜನತಾ ಪಕ್ಷದವರು ಈ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಏನೇನು ಹೀನ ಕೃತ್ಯಗಳಿದೆ ಸಂವಿಧಾನಕ್ಕೆ ಅವೆಲ್ಲವನ್ನು ನಾವು ಹೇಳ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಭಾಳ ದಿವಸದಿಂದ ಮಾಡ್ತಾನೆ ಇದ್ದೀವಿ, ಈಗೂ ಕೂಡ ಮಾಡ್ತಾ ಇದ್ದೀವಿ. ಅದರಲ್ಲಿ ನಮ್ಮದೇನು ಹೊಸದೇನಿಲ್ಲ. ಈ ಕಾರ್ಯಕ್ರಮಗಳು ಮುಂಚೆಯಿಂದನೂ ನಾವು ಸಂವಿಧಾನಕ್ಕೆ ಎಷ್ಟು ಗೌರವ ಕೊಡ್ತಾ ಇದ್ವಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಯಾವ ಪೂಜ್ಯ ರೀತಿಯಲ್ಲಿ ನಾವು ನೋಡ್ತಾ ಇದ್ವಿ, ಅವೆಲ್ಲವೂ ಕೂಡ ನಾವು ಮುಂಚೆಯಿಂದ ಏನು ಮಾಡ್ತಾ ಇದ್ವಿ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ವಿ ಹೊರತು ಇವು ಯಾವುದೇ ಕಾರ್ಯಕ್ರಮಗಳು ಹೊಸದೇನಲ್ಲ ನಮ್ಮಲ್ಲಿ.